ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶಿಲ್ಪಾ ಸವಿರುಚಿ ಚಾನಲ್ಗೆ ಸುಸ್ವಾಗತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೋ ಎಲ್ರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಲ್ವೋ ಯಾರು ಅವರು ಕೊನೆವರೆಗೂ ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಇವಾಗ ನಾನು ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸ್ಪೈಸಿ ಬ್ರೋಕ್ಲಿ ಫ್ರೈ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟು ಒಂದು ಬೌಲ್ ತಗೊಂಡಿದ್ದೀನಿ. ಚೆನ್ನಾಗಿ ಕಟ್ ಮಾಡಿರೋಂತಹ 100ರಿಂದ 150 ಗ್ರಾಮು ಬ್ರೋಕ್ಲಿ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು. ಬಿಸಿ ನೀರು ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಅದರಲ್ಲಿರುವಂತಹ ರಾಸಾಯನಿಕ ಪದಾರ್ಥಗಳೆಲ್ಲ ಹೋಗುತ್ತೆ. ಮತ್ತು ಇದು ತುಂಬ ಆರೋಗ್ಯಕ್ಕೆ ಸೂಪರ್ ಹೆಲ್ತಿ ಡಯಟ್ ರೆಸಿಪಿ ಅಂತಲೂ ಹೇಳ್ಬೋದು. ಇದು ಎಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ, ಉಪ್ಪು, ಬಿಸಿನೀರು ಎಲ್ಲ ಒಂದಕ್ಕೊಂದು ಬೆರೆತ್ಬಿಟ್ಟು ಮಿಕ್ಸ್ ಮಾಡಬೇಕು. 4ರಿಂದ 5 ನಿಮಿಷ ಇದರಲ್ಲೇ ಬಿಡಬೇಕು. ಆಮೇಲೆ ನೆಕ್ಸ್ಟು ಇದನ್ನು ಒಂದು ಸಲ ಬಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸಲ ಇದಕ್ಕೆ ತಣ್ಣೀರು ಹಾಕಿ ಇಡಬೇಕು. ತಣ್ಣೀರು ಹಾಕೋದ್ರಿಂದ ಇದು ಗ್ರೀನ್ ಕಲರ್ ಏನಿರುತ್ತೋ ಅದೇ ಥರ ಇರುತ್ತೆ. ಇನ್ನೊಂದು ಸಲ 2ನೇ ಸಲ ಬಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಡೋಣ. ಇದನ್ನು ಬ್ರೋಕ್ಲಿನ ಎತ್ತಿಟ್ಕೊಂಡ್ಬಿಟ್ಟು ನೆಕ್ಸ್ಟು ಒಗ್ಗರಣೆಗೆ ಏನೇನು ಬೇಕು, ಒಗ್ಗರಣೆ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಬಸಿತಾ ಇದನ್ನೆಲ್ಲ ಬಸ್ತು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಡೋಣ. 1ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ನಿಂಬೆಹಣ್ಣಿಂದಪ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಇತ್ತು ಅದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬೆಣ್ಣೆ ಸ್ವಲ್ಪ ಚೆನ್ನಾಗಿ ಕರಗಬೇಕು. ಕರಗದಾದ್ಮೇಲೆ ಒಂದೊಂದೇ ಒಗ್ಗರಣೆ ಐಟಮ್ ಹಾಕೊಂತಾ ಹೋಗೋಣ. 4ರಿಂದ 5 ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ಹಾಕ್ತಾ ಇದ್ದೀನಿ. ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆಲಿ ಫ್ರೈ ಆಗಬೇಕು. 1 ಕಡ್ಡಿ ಕರಿಬೇವು ಹಾಕ್ತಾ ಇದ್ದೀನಿ. ಮತ್ತು 1 ಈರುಳ್ಳಿ ಚಿಕ್ಕದಾಗಿ ಹಚ್ಚಿರೋ ಅಂಥದ್ದು ತಗೊಂಡಿದ್ದೀನಿ. ನೀವು ಚಿಕ್ಕದಾಗಾದರೂ ಹಚ್ಕೋಬೋದು, ದಪ್ಪ ಆದರೂ ಹಚ್ಕೋಬೋದು. ಚೆನ್ನಾಗಿರುತ್ತೆ ಹಿಂಗೆ ಹಚ್ಚಿದ್ರೆ. ಈರುಳ್ಳಿ ಚೆನ್ನಾಗಿ ತಿನ್ನುವಾಗ ಸಿಗುತ್ತೆ ಈರುಳ್ಳಿ ಫ್ರೈ ಆಗಿರೋದು. ಮತ್ತು ನೆಕ್ಸ್ಟ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ದಾಯಿತು. ನೆಕ್ಸ್ಟು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಇವಾಗ ಬ್ರೋಕ್ಲಿ ಹಾಕ್ತಾಯಿದ್ದೀನಿ. ಬ್ರೋಕ್ಲಿ ಬಸ್ತಿ ಎತ್ತಿಟ್ಟಿರ್ತೀವಲ್ಲ ಅದನ್ನು ಚೆನ್ನಾಗಿ ಇದು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ನೆಕ್ಸ್ಟು ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ 1 ಟೀ ಕಪ್ಪಲ್ಲಿ 1 ಲೋಟ ನೀರು ಹಾಕೋಣ. ಇದಕ್ಕೆ ಚೆನ್ನಾಗಿ ಬೇಯೋಕ್ಕೆ 8ರಿಂದ 10 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡು ನೋಡಿ, ಪ್ಲೇಟ್ ಮುಚ್ತಾ ಇದ್ದೀನಿ ನೋಡ್ರಿ. ಬೆಂದಾಗಿದೆ. ಇವಾಗ ಇದ್ರದ್ದು ಮಸಾಲ ಘಮ ಎಲ್ಲ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಇದಕ್ಕೆ ಪುಟಾಣಿ ಪೌಡ್ರು ಮತ್ತು ಶೇಂಗಾ ಬೀಜದ್ದು ತರಿಯಾಗಿ ರುಬ್ಬಿರೋ ಅಂಥದ್ದು ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ತಿನ್ನುವಾಗ ಕಡಲೆ ಬೀಜ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ನೋಡ್ರಿ, ತುಂಬ ರುಚಿಯಾಗಿರೋ ಸ್ಪೈಸಿ ಬ್ರೋಕ್ಲಿ ಫ್ರೈ ರೆಡಿ. ಇದನ್ನು ಚಪಾತಿ ಜೊತೆಗೆ ಮತ್ತು ರೊಟ್ಟಿ, ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗು ತಿನ್ಬೋದು. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ರುಚಿಯಾದ ಸ್ಪೈಸಿ ಬ್ರೋಕ್ಲಿ ಫ್ರೈ ರೆಡಿ. ಇದೇ ಥರ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ನೀವು ಈ ರೆಸಿಪಿನ ಮನೇಲಿ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ. ನೀವು ಕಮೆಂಟ್ ಮಾಡಿದ್ರೆ ನಮಗೂ ಹೊಸ ರೆಸಿಪಿಗಳನ್ನ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಒಂದು ಎನ್ಕರೇಜ್ ಆಗುತ್ತೆ.